ಪಟ್ಟಣ ಪಂಚಾಯಿತಿ ವತಿಯಿಂದ ಆಡಳಿತಾಧಿಕಾರಿ ಹಾಗೂ ತಹಶೀಲ್ದಾರ್ ಆರತಿ ಬಿ ಅವರ ಅಧ್ಯಕ್ಷತೆಯಲ್ಲಿ ಕಚೇರಿಯ ಸಭಾಂಗಣದಲ್ಲಿ ಶಾಲಾ ಕಾಲೇಜುಗಳ ವ್ಯಾಪ್ತಿಯಲ್ಲಿ ಜಂಕ್ ಫುಡ್ ಹಾಗೂ ಉಪ್ಪು ಹೆಚ್ಚಿರುವ ಪದಾರ್ಥಗಳ ಮಾರಾಟ ನಿಷೇಧಿಸಿರುವ ಬಗ್ಗೆ ಹಾಗೂ ಪಟ್ಟಣದ ಮುಖ್ಯ ರಸ್ತೆಗಳಲ್ಲಿ ವಿದ್ಯಾರ್ಥಿಗಳು ಹಾಗೂ ಪಾದಚಾರಿಗಳು ಓಡಾಡಲು ಸುಗಮ ಸಂಚಾರ ಕಲ್ಪಿಸಲು ಹಾಗೂ ಮಾದಕ ವಸ್ತು ಮುಕ್ತ ವಲಯ ಸಭೆಯನ್ನ ಆಯೋಜನೆಯನ್ನ ಮಾಡಲಾಗಿತ್ತು. ಗುಬ್ಬಿ ಪಟ್ಟಣದ ಮುಖ್ಯ ರಸ್ತೆಗಳಲ್ಲಿ ವಿದ್ಯಾರ್ಥಿಗಳು ಹಾಗೂ ಪಾದಚಾರಿಗಳು ಸುಗಮವಾಗಿ ಓಡಾಡಲು ಪಾದಚಾರಿ ರಸ್ತೆಗಳ ಮೇಲೆ ಅಂಗಡಿಗಳನ್ನು ಇರಿಸಿ ಪಟ್ಟಣದ ವಿದ್ಯಾರ್ಥಿಗಳಿಗೆ, ಸಾರ್ವಜನಿಕರಿಗೆ ಹಾಗೂ ವಯೋವೃದ್ಧರಿಗೆ ತೊಂದರೆಯಾಗುತ್ತಿದೆ. ರಸ್ತೆಯ ಮಧ್ಯಭಾಗದಲ್ಲಿ ಓಡಾಡುವ ಪರಿಸ್ಥಿತಿ ಉಂಟಾಗಿದ್ದು ಇದರಿಂದ ಅಪಘಾತವಾಗುವ ಸನ್ನಿವೇಶ ಉಂಟಾಗಿದೆ ಎಂದು ಚರ್ಚೆಯಲ್ಲಿ ಮಾತನಾಡಲಾಯಿತು. ಎಲ್ಲರಿಗೂ ಗೊತ್ತು 40 ವರ್ಷ ಅವ್ರ ಜೀವನ ಎಲ್ಲ ನಡಿಬೇಕು ಅಂತ. ಮಕ್ಕಳಿಗೆ ಸಪೋಸ್ ಏನಾದರೂ ಆಯಿತು ಅವಾಗ ಯಾರು ಜವಾಬ್ದಾರಿ ಕೊಡ್ತಾರೆ? ಅವರೆಲ್ಲಪ್ಪ ಅವ್ರಿಗೆ ಹೇಳ್ತಾ ಇರೋದಾಗಿ, ಯಾಕಂದ್ರೆ ನಮ್ಮ ಡಿಗ್ರಿ ಕಾಲೇಜ್ ಹತ್ರ ಯಾವುದೂ ಇಲ್ಲ, ಅಂಗಡಿಗಳಿಲ್ಲ. ಈ ಇಶ್ಯೂ ಇರೋದೇ ಇಲ್ಲಿ. ಈಗ ಆಯ್ತು, ನೀವು ಲಾಸ್ಟ್ ಟೈಮ್ ನನಗೆ ಒಂದು ಲೆಟರ್ ಬಂದಿದ್ರಿ ನಮ್ಮ ಆಫೀಸ್ಗೆ, ಏನಾಯ್ತು ಅದ್ರ ಬಗ್ಗೆ ಮೊಬೈಲ್ ವಾಟರ್ ಬರ್ತಾ ಇತ್ತು. ಹಿಂದೆ ಈಗ 10 days ಬ್ಯಾಕ್ ವರೆಗೂ ಹೇಮಾವತಿ ನೀರು ಬರ್ತಾ ಇತ್ತು ಡೇ ಬೈ ಡೇ. 10 days ಬ್ಯಾಕ್ ನಾವು 2 ವಾರಗಳಿಗೆ ನಮಗೆ ಕುಡಿಯೋ ನೀರು ಅಕಸ್ಮಾತ್ ನಮಗೆ ನೀರು ಬಿಟ್ಟಿಲ್ಲ ಅಂದ್ರೆ ನೆಕ್ಸ್ಟ್ ಬರುವ ಸಾಧ್ಯತೆ ಇರೋದ್ರಿಂದ ನಾವು ಹೇಮಾವತಿ ಸ್ಟಾಪ್ ಮಾಡಿ 2 ವಾರ್ಡ್ ಮಾತ್ರ ಕೊಟ್ಟು, ಅಲ್ಲಿ ಬೋರ್ವೆಲ್ಸ್ ಶಾರ್ಟೇಜ್ ಇರೋದ್ರಿಂದ ನಮ್ಮ BH ರೋಡ್ ಆಪೋಸಿಟ್ ಏನಿದೆ ಆ 2 ವಾರ್ಡ್ ಬಿಟ್ಟು ಬೇರೆ ಎಲ್ಲಾ ಕಡೆ ನಾವು ಬರೀ ಬೋರ್ವೆಲ್ ಮಾತ್ರ ನೀರನ್ನ ಕೊಡ್ತಾ ಇದ್ವಿ. ಈಗ ಮೊನ್ನೆ ಸಂಜೆಯಿಂದ ನಮ್ಗೆ ಈಗಾಗಲೇ ಹೇಮಾವತಿ ನೀರು ಕೆರೆಗೆ ಬರೋದು ಶುರುವಾಗಿದೆ. ಸೊ ಈ ಈಗೇನು ನಮ್ದು ಗುಡ್ನಳ್ಳಿ ಕೆರೆ ತನಕ ನಮ್ಗೆ ಏನು ಬೇರೂರು ಕೆರೆಗೆ ನೀರು ಬರುತ್ತೆ. ಸೊ ಈ ಕೆರೆಯಲ್ಲೂ ಏನಾಗಿತ್ತು, ಸಿಲ್ಟ್ ಆಗಿತ್ತು, ಮತ್ತೆ ಗಲೀಜ್ ಬೆಳೆದಿತ್ತು. ಅದನ್ನು ಕಳೆದ 15 days ಬ್ಯಾಕ್ ಒಂದು 10 ದಿನ ಎಲ್ಲ ವರ್ಕರ್ಸ್ ಬಿಟ್ಟು ಅಲ್ಲೆಲ್ಲ ಕ್ಲೀನ್ ಮಾಡಿಸಿದ್ದಾರೆ. ನಮ್ಮ ಎಲ್ಲ ಪಟ್ಟಣ ಪಂಚಾಯಿತಿ ಪೌರ ಕಾರ್ಮಿಕರು, ನಮ್ಮ JCB ಟ್ರ್ಯಾಕ್ಟರ್ ಎಲ್ಲ ಇಟ್ಟು ಈಗ ಕೆರೆನೂ ಕ್ಲೀನ್ ಮಾಡಿಸಿದ್ದಾರೆ. ಅದಾದ್ಮೇಲೆ ನಾವು ಫೆನ್ಸಿಂಗ್ಗೆ ಕೆರೆ ಏನಿದೆ ಅದನ್ನು ಹದ್ಬಸ್ತು ಸಹ ಮಾಡ್ಕೊಟ್ಟಿದ್ವಿ. ಅದನ್ನ ಫೆನ್ಸಿಂಗು ಕಳಿಸಿದ್ದೀರಾ. ದುಡ್ಡಿಗೆ ಎಷ್ಟು ಕೋಟಿ? 1.5 ಕೋಟಿ ಪರ್ಮನೆಂಟ್ ಆಗಿ ಒಂದು ಫೆನ್ಸಿಂಗ್ ಹಾಕೋದಕ್ಕೂ ಪ್ರಪೋಸಲ್ ಮಾಡಿ ಕಳಿಸಿದ್ದೀವಿ. ಯಾಕಂದ್ರೆ ಕುಡಿಯೋ ನೀರಿಗೆ ನಮ್ಗೆ ಇರುವಂತ ಒಂದೇ ಸೋರ್ಸ್ ಅದೇ ಕೆರೆ ಆಗಿರೋದ್ರಿಂದ ಸೊ ಅದನ್ನು ಮಾಡಿದ್ವಿ. ಈಗ ಕುಡಿಯೋ ನೀರು ನಮ್ಗೆ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇವನ್ ನಮ್ಮ ತಾಲೂಕು ಬರ ಅಂತ ಘೋಷಣೆ ಆದ್ರೂ ಸಹ ಕುಡಿಯೋ ನೀರಿಗೆ ಎಲ್ಲೂ ಸಮಸ್ಯೆ ಇಲ್ಲ. ಯಾರಿಗಾದ್ರೂ ಇಶ್ಯೂ ಇದೆಯಾ? ಒಂದು ವಾರ್ಡ್ ಬಿಳ್ಳೆಪಾಳ್ಯಕ್ಕೆ ಮಾತ್ರ ಒಂದು 2 ಮನೆ. ಲಾಸ್ಟ್ ಟೈಮ್ DC ಮೇಡಮ್ ತುಮಕೂರು ಸಭೆಗೆ ಬಂದಾಗ ಅವ್ರು ಬಂದು ನಮ್ಮ ಮನೆಗೆ ನೀರು ಬರ್ತಾ ಇಲ್ಲ ಅಂತ ಅವ್ರ ಟೀಚರ್ಸ್ ಅವ್ರು ಬಂದು ಎಕ್ಸ್ಪ್ಲೈನ್ ಮಾಡಿದ್ರು. ಪೈಪ್ಲೈನ್ ಏನೋ ಮಾಡ್ಕೊಂಡಿದ್ದೀರಲ್ಲ ಪ್ರಾವಿಷನ್, ಸೊ ಅದೊಂದು ಪ್ರಾವಿಷನ್ ಮಾಡ್ಕೊಂಡಿದ್ವಿ ಪೈಪು. ಮತ್ತೆ ಇಲ್ಲಿ ಎಮರ್ಜೆನ್ಸಿಗೆ ಅಂದ್ಬಿಟ್ಟು ನಾವು 2 ಬೋರ್ವೆಲ್ ಕೊರೆಯೋದಕ್ಕೂ ಪ್ರಾವಿಷನ್ ಮಾಡ್ಕೊಂಡಿದ್ದೀವಿ. ಎಮರ್ಜೆನ್ಸಿ ಆದ್ರೆ ಯಾರ ವಾರ್ಡ್ ಅಲ್ಲಿ ನಮ್ಗೆ ಸಮಸ್ಯೆ ಆಗುತ್ತೆ ಅಲ್ಲಿ ನಾವು ಈಗ ಬರ ಅಂತ ಡಿಕ್ಲೇರ್ ಆದ್ರೆ ಇಮಿಡಿಯೇಟ್ ಆಗಿ ಕುಡಿಯೋ ನೀರು ಕೊಡ್ಬೇಕಾಗಿರೋದ್ರಿಂದ ಅಂತ ಅದೊಂದು ಪ್ರಾವಿಷನ್ ಮಾಡ್ಕೊಂಡಿದ್ವಿ. ಅವಶ್ಯಕತೆ ಆದ್ರೆ ಮಾತ್ರ ಕೊಡಿಸ್ತೀವಿ, ಇಲ್ಲಾಂದ್ರೆ ಮನೆಗೆ ಓನ್ಲಿ ಇನ್ ಕೇಸ್ ಆಫ್ ಎಮರ್ಜೆನ್ಸಿ ಮಾತ್ರನೇ ಅದರ್ ಗವರ್ನಮೆಂಟ್ ಅಫಿಷಿಯಲ್ಸ್ಗೂ ಕೆಲಸ ಮಾಡಬೇಕು ಅಂತಿರೋದು. ಅದರ್ವೈಸ್ ಏನ್ ತಹಸೀಲ್ದಾರ್ ಚೀಫ್ ಆಫೀಸರ್ ಮಾತ್ರ 24/7 ಆಫೀಸ್ ನ ಕಾಯ್ಕೊಂಡು ಕೂತ್ಕೊಳ್ಳಲ್ಲ. ಜವಾಬ್ದಾರಿ ಇದೆ, ಹೌದು ಸರಿ, ಹಂಗಂತ ಓನ್ಲಿ ತಹಸೀಲ್ದಾರ್ ಮಾತ್ರ ಜವಾಬ್ದಾರಿ, ನಾವು ಟೀಚರ್ಸ್, ಪ್ರಿನ್ಸಿಪಲ್ಸ್, ಕಾಲೇಜ್ ಲೆಕ್ಚರರ್ಸ್ 10 to 5 ಮಾಡ್ಕೊಂಡು ಹೋಗ್ತೀವಿ ಅನ್ನೋ ಧೋರಣೆ 5 ವರ್ಷದಿಂದಲೂ ನಾನು ನೋಡ್ತಾನೆ ಇದ್ದೀನಿ. ನಾವೇನು 24/7 ವಾಚ್ ಅಂಡ್ ವಾರ್ ಕೆಲಸ ಏನು ಮಾಡಲ್ಲ. ಇಟ್ ಈಸ್ ವೆರಿ ಕ್ಲಿಯರ್. ಎಮರ್ಜೆನ್ಸಿ ಆದ್ರೆ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಇದ್ದು ಇಮಿಡಿಯೇಟ್ ಅಟೆಂಡ್ ಮಾಡಬೇಕೆ ಅಂತ ಇದೆ ಹೊರತು ಎಲ್ಲರೂ ಕಾಯ್ಕೊಂಡು ಕೂತ್ಕೊಳ್ಳಿ ಅಂತ ಯಾರು ಹೇಳಲ್ಲ. ಅಟ್ಲೀಸ್ಟ್ ಇಂಥ ಓಪನ್ ಮೀಟಿಂಗ್ ಅಲ್ಲಿ ಬೀಯಿಂಗ್ ಗವರ್ನಮೆಂಟ್ ಸರ್ವೆಂಟ್ ಅಫಿಷಿಯಲ್ ಆಗಿ ಹೇಳುವಾಗ ಯು ಶುಡ್ ಹ್ಯಾವ್ ಅದಿರ್ಬೇಕು ಜವಾಬ್ದಾರಿ ನಿಮಗೂ. ನಾಟ್ ದಟ್ ಹೇಳ್ತೀವಿ ಅಂದ್ಬಿಟ್ಟು ಈಗ ಜನ ಬಂದು ಅವ್ರು ಹೇಳ್ತಾರೆ ಸಮಸ್ಯೆ ನಾವು ಹೇಳ್ತೀವಿ. ನೀವು ಇದೇ ಕಳೆದ 2 months ಅಲ್ಲಿ ನಮ್ಮ ಕಚೇರಿಗೆ 3 ಸರಿ ಬಂದಿದ್ದೀರಾ, ಹೌದಾ ಅಲ್ವಾ? ಒಂದ್ಸರಿನೂ ಹೇಳಿಲ್ಲ ಸಮಸ್ಯೆ. ಈಗ ನಿಮ್ಗೆ ನಾವು ಸಭೆ ಕರ್ತಿಲ್ಲ, ಆಯ್ತು ನೀವು ನಮ್ಮ ಆಫೀಸ್ಗೆ ಬಂದು ಹೇಳಕ್ಕಾಗಿಲ್ಲ, ನಾನು ಒಪ್ಕೊತೀನಿ. ಅವರು ನಮ್ಮ ಆಫೀಸ್ಗೆ 3 times ಇಂಡಿಪೆಂಡೆನ್ಸ್ ಡೇ ಪೂರ್ವಭಾವಿ ಅದಾದ್ಮೇಲೆ ಸಭೆ ಎಲ್ಲ ಸಿಕ್ಕಿರ್ತಾರಲ್ಲ, ಯಾಕೆ ಹೇಳ್ಬಾರ್ದು? ಏನ್ ಎಲ್ಲರ ಮುಂದೆ ಹೇಳ್ಬೇಕು ಅಂತ ಬೇಕಾಗಿಲ್ಲ? ಅದನ್ನೇ ಮಾಡ್ತಾ ಇರೋದು ನೀವು. ನನಗೆ ಥೈರಾಯ್ಡ್ ಇದೆ, ದಪ್ಪ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ಇದೆ, ದಪ್ಪ ಆಗ್ತಾ ಇದ್ದೀನಿ. ಜೊತೆಗೆ BP ಶುಗರ್ ಸಮೇತ ಇದೆ, ನಾನು ದಪ್ಪ ಆಗ್ತಾ ಇದ್ದೀನಿ. ನಾನು ಸಣ್ಣ ಆಗ್ಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? BP ಶುಗರ್ ಕಂಟ್ರೋಲ್ ಆಗೋ ಜೊತೆಗೆ ಥೈರಾಯ್ಡ್ ಕಂಟ್ರೋಲ್ ಆಗಬೇಕು, PCODನೂ ನಾರ್ಮಲ್ ಆಗಬೇಕು ಅಂದ್ರೆ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣನೂ ಆಗ್ತೀರಾ, ಹೆಲ್ತಿಯಾಗೂ ಇರ್ತೀರಾ. ಚಾಲುಕ್ಯ ನ್ಯೂಸ್,
ಜನರಿಗೋಸ್ಕರ.